ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯಲ್ಲಿ ನಾಗರ ಪಂಚಮಿ ಅಂತ ಹೇಳಿದ್ರೆ ಈ ಸಿಹಿ ತಿಂಡಿ ಅಂತೂ ಮಾಡೇ ಮಾಡ್ತಾರೆ. ನಾವು ಇದಕ್ಕೆ ಹಾಲ್ಬಾಯಿ ಅಂತ ಕರಿತೇವೆ. ಇದಕ್ಕೆ 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ. ಅಕ್ಕಿನ ಚೆನ್ನಾಗಿ ನೀರು ಹಾಕಿ 3 ಬಾರಿ ಚೆನ್ನಾಗಿ ತೊಳೆದುಕೊಳ್ಳುವ. 2 ರಿಂದ 3 ಗಂಟೆ ಇದನ್ನು ನೆನೆಯಲು ಬಿಡಬೇಕು. 1 ಕಪ್ ಅಕ್ಕಿಗೆ 3/4 ಕಪ್ಪಿನಷ್ಟು ತೆಂಗಿನಕಾಯಿ ತೆಗೆದುಕೊಳ್ತಿದ್ದೇನೆ. 1 ಕಪ್ಪು ಬೆಲ್ಲ ಹಾಕಿಕೊಳ್ತಾ ಇದ್ದೇವೆ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತಂದರೆ 1.5 ಕಪ್ ಅಷ್ಟು ಬೇಕಾದ್ರೂ ಹಾಕೊಳ್ಬೋದು. ನೆನೆಸಿಟ್ಟು ಅಕ್ಕಿ ತೆಗೆದುಕೊಳ್ತಿದ್ದೇನೆ. ಇದರದ್ದು ನೀರನ್ನು ಬಸಿದುಕೊಂಡು ಅಕ್ಕಿ ಮಾತ್ರ ತೆಗೆದುಕೊಳ್ತಿದ್ದೇನೆ. ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ರುಬ್ಬಿಕೊಳ್ಳಬೇಕು. 1 ಬಾರಿ ರುಬ್ಬಿದ ನಂತರ 1 ಚೂರು ನೀರು ಹಾಕಿಕೊಂಡು ಮತ್ತೆ ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ 1 ಗ್ಲಾಸ್ ಫುಲ್ ನೀರು ಹಾಕಿದ್ದೀನಿ. ಇದಕ್ಕೆ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಚೆನ್ನಾಗಿ ರುಬ್ಬಿದ ನಂತರ ಒಂದು ಪಾತ್ರೆಗೆ ಇದನ್ನ ತೆಗೆದುಕೊಳ್ಳಬೇಕು. ಇದಕ್ಕೆ 4 ಗ್ಲಾಸು ನೀರು ಹಾಕಿಕೊಳ್ಳಬೇಕು. 4 ಗ್ಲಾಸ್ ನೀರು ಹಾಕಿಕೊಂಡ ನಂತರ ಇದನ್ನ 1 ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ 2 ಚಮಚದಷ್ಟು ತುಪ್ಪ ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಕೂಡ 1 ಬಾರಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ಒಂದು ಬಟ್ಟಲಿಗೆ ತುಪ್ಪ ಹಾಕಿಕೊಂಡು ಸವರಿಕೊಳ್ಳಬೇಕು. ಒಲೆಯ ಮೇಲೆ ಇಡೋಕ್ಕಿಂತ ಮುಂಚೆ 1 ಬಾರಿ ಬಟ್ಟಲಿಗೆ ತುಪ್ಪ ಹಾಕಿ ಸವರಿಕೊಳ್ಳೋದು ಒಳ್ಳೆಯದು. ಒಲೆ ಮೇಲೆ ಇಟ್ಟಿದ್ದೇನೆ. ಈಗ ಇದು ತುಪ್ಪ ಕರಗುವವರೆಗೂ ದೊಡ್ಡ ಉರಿಯಲ್ಲಿಟ್ಟು ಮಗಿಚಿಕೊಳ್ಳಬೇಕು. ತುಪ್ಪ ಕರಗಿದ ನಂತರ ಮಧ್ಯಮ ಉರಿಯಲ್ಲಿಟ್ಟು ಇದನ್ನು ಮಗ್ತಾನೆ ಇರಬೇಕು. ತುಪ್ಪ ಕರಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ಇವಾಗ ಇದನ್ನು ಕೈ ಬಿಡದೆ ಮಗ್ಸ್ತಾನೇ ಇರಬೇಕು. ಯಾಕಂದರೆ ಬುಡ ಹಿಡಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಗಂಟು ಕೂಡ ಬೀಳಬಾರ್ದು. ಹಾಗಾಗಿ ಕಂಟಿನ್ಯೂಸ್ ಆಗಿ ಇದನ್ನು ಮಗ್ತಾನೇ ಇರಬೇಕಾಗತ್ತೆ. ಕ್ರೀಮಿಯಾಗಿರುತ್ತೆ. ಮಗಚಿ ಗಟ್ಟಿ ಆಗುತ್ತೆ. ಹಲ್ವಾ ಥರ ಗಟ್ಟಿ ಆಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಹಲ್ವಾ ಆದಷ್ಟು ಗಟ್ಟಿ ಹಾಕ್ಕೊಂಡು 1 ಚಮಚ ತುಪ್ಪ ಹಾಕ್ಕೊಳ್ತಿದ್ದೀನಿ. 1 ಬಾರಿ ಇದನ್ನು ತುಪ್ಪ ಹಾಕಿದ್ಮೇಲೆ ಮಗ್ಸ್ಕೊಳ್ತಾ ಇದ್ದೀನಿ. ಪಾತ್ರೆ ಬಿಡುವಷ್ಟು ಮಟ್ಟಿಗೆ ಬರಬೇಕು. ಇವಾಗ ಹಾಲ್ಬಾಯಿ ಆಗಿದೆ. ಇದನ್ನು ತುಪ್ಪ ಸವರಿದ ಬಟ್ಲಿಗೆ ಹಾಕಿಕೊಳ್ಳೋಣ. ಎಲ್ಲ ಬದಿಗೂ ಸರಿ ಆಗುವಾಗೆ 1 ಬಾರಿ ಇದನ್ನು ಒತ್ಕೊಂಡ್ರಾಯಿತು. ಹಗುರಾಗಿರುತ್ತಲ್ಲ, ಅದಾಗೆ ಸ್ಪ್ರೆಡ್ ಆಗುತ್ತೆ. ಚೂರು ಮೇಲ್ಗಡೆ ನೈಸ್ ಮಾಡಿದರೆ ಸಾಕು. ಸಂಪೂರ್ಣ ತಣ್ಣಂಗಾದ ಮೇಲೆ ಇದನ್ನು ಕಟ್ ಮಾಡ್ಕೊಬೇಕು. ನಾನು ಲೆಫ್ಟ್ ಹ್ಯಾಂಡು, ಹಾಗಾಗಿ ನಾನು ಲೆಫ್ಟ್ ಹ್ಯಾಂಡಲ್ಲೇ ಕಟ್ ಮಾಡ್ತೀನಿ. ಏನು ಅಂದ್ಕೊಂಬೇಡಿ ಆಯಿತಾ. ಇದನ್ನೇನು ದೇವ್ರ ನೈವೇದ್ಯಕ್ಕೆ ಇಡಲ್ಲ. ದೇವ್ರ ನೈವೇದ್ಯಕ್ಕೆ ಬೇರೆ ಮಾಡ್ತಾಯಿದ್ದೀನಿ. ನಮ್ಮನೇಲಿ ನಾಗರ ಪಂಚಮಿ ವಿಶೇಷ ಹಾಲ್ವಾಯಿ ನಿಮಗೆ ತೋರಿಸ್ಬೇಕು ಅಂತ ಈ ರೆಸಿಪಿ ಮಾಡಿದ್ದು. ತುಂಬ ಹಗುರವಾಗಿ ಲೈಟ್ ವೇಟೆಡ್ ಇರುತ್ತೆ. ತುಂಬ ಸ್ಮೂತ್ ಇರುತ್ತೆ ಇದು. 1 ಬಾರಿ ಮಾಡಿ ತಿನ್ನಿ. ಓಕೆ, ಬಾಯ್, ಮತ್ತೆ ಸಿಗೋಣ.